ಈಗ ನೋಡಿ ನಮ್ಮ ಡಿಶ್ ಟಿ ವಿ ಹೊಸ ಸ್ಯಾಟಲೈಟಲ್ಲಿ ಒಂದೇ ಒಂದು ಫ್ರೀಕ್ವೆನ್ಸಿ ಟ್ರ್ಯಾಕ್ ಮಾಡಿದ್ರೆ ಎಲ್ಲ ಸಿಗ್ನಲ್ಲು ಬರುವಂಥ ಒಂದು ಫ್ರೀಕ್ವೆನ್ಸಿ ಇದೆ. ನಮ್ಮ ಟೆಕ್ನಿಷಿಯನ್ ಟ್ರ್ಯಾಕ್ ಮಾಡ್ತಿದ್ದಾರೆ ನೋಡಿ. ಚೇಂಜ್ ಮಾಡಪ್ಪ ಫ್ರೀಕ್ವೆನ್ಸಿ, ಹೊಸ ಫ್ರೀಕ್ವೆನ್ಸಿ ಹಾಕು. ನೋಡಿ ಫ್ರೀಕ್ವೆನ್ಸಿ ನಂಬರ್ ನೋಡ್ಕೊಳ್ಳಿ, 12729, ಸಿಂಬಲ್ ರೇಟ್ 32,000, ಪಾಲರೈಸೇಷನ್ ಹಾರಿಜಾಂಟಲ್. ಇಷ್ಟರಲ್ಲಿ ಇದೇ ಒಂದು ಫ್ರೀಕ್ವೆನ್ಸಿಲಿ ನಮ್ಮ ಟೆಕ್ನಿಷಿಯನ್ ಟ್ರ್ಯಾಕ್ ಮಾಡ್ತಿದ್ದಾರೆ ನೋಡ್ಕೊಳ್ಳಿ. ಒಂದು ನಿಮಿಷ. ನೋಡಿ ಈ ಫ್ರೀಕ್ವೆನ್ಸಿ 12729 ಮ್ಯಾಕ್ಸಿಮಮ್ ಇಡಿ. ಓಕೆ, ಒಂದು 13.9 ಸಿಕ್ಕಿದೆ ಇವಾಗ. 13.4 14.4 ಇದೆ. ಒಂದು ನಿಮಿಷ ಇರಿ. ನೋಡಿ ಈಗ ಹೊಸ ಫ್ರೀಕ್ವೆನ್ಸಿ ನೀವು 13.5 14 ಒಳಗಡೆ ಇಟ್ಕೊಳ್ಳಿ. ಡಿ ಬಿ ಇಲ್ಲಿ ಕಾಣ್ತಾ ಉಂಟಾ, ಇದು ಡಿ ಬಿ ಯಾವಾಗಲೂ ಚೆಕ್ ಮಾಡಬೇಕು. ಸಿಗ್ನಲ್ ಸ್ಟ್ರೆಂತ್ ಮತ್ತು ಕ್ವಾಲಿಟಿ ನೋಡಬೇಡಿ. ಇದು 13.5 14 ಡಿ ಬಿ ಒಳಗಡೆ ಇಟ್ಕೊಳ್ಳಿ. ನೋಡಿ 12729 ಫ್ರೀಕ್ವೆನ್ಸಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ನೀವು ಕರೆಕ್ಟಾಗಿ 13.5 14 ಒಳಗಡೆ ಇಟ್ಟರೆ ನಿಮ್ಗೆ ಎಲ್ಲ ಫ್ರೀಕ್ವೆನ್ಸಿನೂ ಸಿಗುತ್ತೆ. ಬೇರೆ ಫ್ರೀಕ್ವೆನ್ಸಿ ಚೇಂಜ್ ಮಾಡು. ಫ್ರೀಕ್ವೆನ್ಸಿ ನೋಡಿ ಈಗ ಅದೊಂದೇ ಒಂದು ಫ್ರೀಕ್ವೆನ್ಸಿ ನೀವು ಟ್ರ್ಯಾಕ್ ಮಾಡಿದ್ರೆ ಸಾಕು. ನೋಡಿ 12688 14.1 ಡಿ ಬಿ ಇದೆ. ನೆಕ್ಸ್ಟು 11090 13.9 14 ಡಿ ಬಿ ಇದೆ. ನೆಕ್ಸ್ಟು 12729 ಇದು ನಾವೀಗ ಟ್ರ್ಯಾಕ್ ಮಾಡಿದ್ದು ಫ್ರೀಕ್ವೆನ್ಸಿ. ನೆಕ್ಸ್ಟು ನೋಡಿ 11510 12 ಡಿ ಬಿ ಇದೆ. ಇಷ್ಟು ಬಂದರೆ ನಿಮಗೆ ಎಲ್ಲ ಸಿಗ್ನಲ್ಲು ಬಂದಂಗೆ. ಸೊ 12729 ಇದೊಂದು ಫ್ರೀಕ್ವೆನ್ಸಿ ಮಾತ್ರ ನೀವು ಒಂದು 13.5 14 ಡಿ ಬಿಗೆ ಇಟ್ಕೊಳ್ಳಿ. ಓಕೆ, ಓಕೆ. ಇದಕ್ಕೆ ನಮ್ಮನೆ ಕೂಡ ಇರ್ತಾವೆ ಅಂದರೆ ಲಾಸ್ಟ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ.